ಪ್ರಪಂಚದಲ್ಲಿ ಲಕ್ಷೋಪಲಕ್ಷ ದೇವಸ್ಥಾನಗಳನ್ನು ನಿರ್ಮಿಸಿದ್ರೂ ಪರಮಾತ್ಮ ಶಕ್ತಿಯು ಅಕುಂಠಿತವಾಗಿ ವಿಜೃಂಭಿಸ್ತಾ ಇರ್ತದೆ. ಫ್ಯಾನ್ ಮತ್ತು ರೇಡಿಯೋಗಳಲ್ಲಿ ವಾಯು ಮತ್ತು ಶಬ್ದಶಕ್ತಿಗಳ ವಾಹಕವಾಗಿ ವಿದ್ಯುತ್ ಶಕ್ತಿಯು ಕೆಲಸ ಮಾಡಿದರೆ, ಪ್ರತಿಮೆಗಳಲ್ಲಿ ದೇವತಾ ಶಕ್ತಿಯನ್ನು ಮಂತ್ರಶಕ್ತಿಯ ಮೂಲಕ ಆವಾಹಿಸ್ತೇವೆ. ಆದ್ದರಿಂದಲೇ ಪ್ರತಿಷ್ಠಾಬಿಂಬಗಳನ್ನು ಮಂತ್ರಬಿಂಬ ಅಂತ ಹೇಳಿ ಕರೀತಾರೆ. ಹಾಗಾದರೆ ಈ ದೇವತಾ ಶಕ್ತಿಯನ್ನು ದೇವಾಲಯದಲ್ಲಿ ಹೇಗೆ ಪ್ರತಿಷ್ಠೆ ಮಾಡಬೇಕು, ಹೇಗೆ ಬ್ರಹ್ಮಕಲಶ ಮಾಡಬೇಕು, ದೇವಾಲಯ ಹೇಗಿರಬೇಕು, ದೇವಾಲಯವನ್ನು ಯಾವ ಸ್ಥಳದಲ್ಲಿ ಕಟ್ಟಬೇಕು ಇತ್ಯಾದಿ ವಿಧಿ ನಿಯಮ ಅಂಥೇಳಿ ಇರ್ತದಿಲ್ಲ. ಅದಕ್ಕೆ ಈ ಆಗಮಶಾಸ್ತ್ರ ಅಂತೇಳಿ ಇದೆ. ಆಗಮಶಾಸ್ತ್ರದಲ್ಲಿ ಎಲ್ಲ ಈ ವಿಧಿ ನಿಯಮಗಳನ್ನು ತಿಳಿಸ್ತಾರೆ. ಮತ್ತು ಪರಶುರಾಮ ದೇವರು ಕನ್ಯಾಕುಮಾರಿಯಿಂದ ಗೋಕರ್ಣದವರೆಗೆ ಸ್ವತಃ ತನ್ನ ದಿವ್ಯ ಶಕ್ತಿಯಿಂದ ಭೂಭಾಗವನ್ನು ಸಮುದ್ರರಾಜನಿಂದ ಪಡೆದು ಹಲವಾರು ದೇವಸ್ಥಾನಗಳನ್ನು ನಿರ್ಮಿಸಿ ಹೇಳ್ತಾರೆ. 24 ಸಹಸ್ರಾಣಿ ಕ್ಷೇತ್ರಾಣಿ ಕುರು ಭಾರ್ಗವ ಅಂತ ಹೇಳಿಕೊಂಡು ಈ ರೀತಿಯಾಗಿ ಆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಅದಕ್ಕೆ ಬೇಕಾದಂತಹ ವಿಧಿ ನಿಯಮಗಳನ್ನು ಹಲವಾರು ಆಗಮಗಳ ಸಾರರೂಪವಾಗಿ ಈ ಪರಶುರಾಮ ದೇವರು ವಿಧಿಸಿದ್ದಾರೆ. ಬ್ರಹ್ಮ ಸೃಷ್ಟಿಯಲ್ಲಿಯೂ ದೇವಾಲಯಗಳ ರಚನೆ, ದೇವತಾ ಪ್ರತಿಷ್ಠೆ ಮೊದಲಾದಂತಹ ವಿಧಿ ನಿಯಮಗಳು, ಇವಾಗ ನಾವು ತಿರುಪತಿ ತಗೊಳ್ಳುವ, ಕಾಶಿ ವಿಶ್ವನಾಥ ದೇವಸ್ಥಾನ ತಗೊಳ್ಳುವ, ಇಲ್ಲಿಯೂ ಕೂಡ ಪರಶುರಾಮ ಸೃಷ್ಟಿಯಂತೆ ಇಲ್ಲಿಯೂ ವಿಧಿ ನಿಯಮಗಳು ಇವೆ. ಕೆಲವು ಶುದ್ಧಾಚಾರಗಳಲ್ಲೂ ಮತ್ತು ಕೆಲವು ವಿಚಾರಗಳಲ್ಲಿ ಅಷ್ಟು ಕಟ್ಟುನಿಟ್ಟು ಅಂತ ಹೇಳಿಲ್ಲ, ಆದರೆ ಇಲ್ಲಿ ಎಲ್ಲವೂ ಕೂಡ ಇದೆ. ಪರಶುರಾಮ ದೇವರು ಈ ಶುದ್ಧಾಚಾರಗಳ ವಿಷಯಗಳನ್ನು ವಿಶೇಷವಾಗಿ ವರ್ಣಿಸಿದ್ದಾರೆ. ಈ ತಂತ್ರದಲ್ಲಿ ಅದನ್ನು ಹೇಳಿದ್ದಾರೆ. ನಾವಿವಾಗ ಒಂದು ದೇವಸ್ಥಾನವನ್ನು ದೇವರ ಒಂದು ಶರೀರ ಅಂತ ಹೇಳಿ ಎತ್ತಿಕೊಂಡ್ರೆ, ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ದೇವ ಸನಾತನಃ ಅಂತ ಹೇಳ್ತಾರಲ್ಲ. ಇನ್ನೊಂದು ಶ್ಲೋಕ ಇದೆ. ಶಿಖರಂ ಶಿರ ಇತ್ಯಾಹೋ ಬ್ರಹ್ಮಗೇಹೋ ಗಲಸ್ತತ ಮಂಟಪ ಕುಕ್ಷಿಮಿತ್ಯಾಹೋ ಪ್ರಾಕಾರಂ ಜಾನುಜಂಘಕೋ ಗೋಪುರಂ ಪಾದಮಿತ್ಯಾಹೋ ಧ್ವಜಂ ಜೀವನ ಮುಚ್ಯತೆ ಅಂತ ಹೇಳಿ ಹೇಳ್ತಾರೆ. ಅಂದರೆ ಅದೊಂದು ದೊಡ್ಡ ದೇವರ ಶರೀರ ಇದ್ದಂತೆ. ದೇಹೋ ದೇವಾಲಯ ಪ್ರೋಕ್ತಃ, ಮೊದಲಾಗಿ ನಮ್ಮ ದೇಹವನ್ನೇ ನಾವು ದೇವಾಲಯ ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ. ಅದರಲ್ಲಿರುವಂತಹ ದೇವರು ಏನಿದ್ದಾರೆ, ಆ ದೇವಬಿಂಬ ಅದೊಂದು ಜೀವ ಇದ್ದ ಹಾಗೆ ಒಂದು ಶರೀರಕ್ಕೆ. ಅದೇ ರೀತಿಯಾಗಿ ಶಿಖರ ಅಂತ ಹೇಳಿದೆಯಲ್ಲ, ಗೋಪುರ, ಅದಕ್ಕೆ ತಲೆ ಅಂತ ಹೇಳಿ ಹೇಳ್ತಾರೆ. ಗರ್ಭಗುಡಿ ಅದು ಕಂಠದ ಭಾಗ ಅಥವಾ ಹೃದಯದ ಭಾಗ ಅಂತ ಹೇಳಿ ಹೇಳ್ತಾರೆ. ಮಂಟಪಂ ಕುಕ್ಷಿಮಿತ್ಯಾಹೋ ಅಂತೇಳಿ, ಈ ಮಂಟಪ ಅಂತ ಹೇಳುವಂಥದ್ದು ಏನಿದೆ, ದೇವರ ಗರ್ಭಗುಡಿಯ ಮುಂದಿನ ಭಾಗದಲ್ಲಿರುವಂಥದ್ದಕ್ಕೆ ಹೊಟ್ಟೆ. ಇನ್ನು ಸುತ್ತ ಇರುವಂತಹ ಪೌಳಿಗಳು ಎಲ್ಲವೂ ಕೂಡ ಕೈಕಾಲುಗಳು ಅಂತ ಹೇಳಿಕೊಂಡು, ಎದುರಿನಲ್ಲಿರುವಂತಹ ಗೋಪುರ ದೇವರ ಪಾದಂತೆ. ಧ್ವಜಂ ಜೀವನ ಮುಚ್ಚದೆ, ಹೊರಗಿರುವಂತಹ ಧ್ವಜಸ್ತಂಭ, ಧ್ವಜ ಇದೆಲ್ಲವೂ ಕೂಡ ಅದೊಂದು ನೇರ ಸಂಪರ್ಕ ಇರುವಂತಹ ವ್ಯವಸ್ಥೆಯಾಗಿದೆ. ನಾವು ಧ್ವಜಸ್ತಂಭದ ಹತ್ತಿರ ಅಥವಾ ಧ್ವಜಸ್ತಂಭದ ಅಡಿಯಲ್ಲಿ ನಾವು ದೇವರನ್ನು ಪ್ರಾರ್ಥನೆ ಮಾಡಿದರೆ ಅದು ನೇರವಾಗಿ ದೇವರಿಗೆ ಮುಟ್ತದೆ ಅಂತ ಹೇಳಿಕೊಂಡು, ಧ್ವಜಂ ಜೀವನ ಮುಚ್ಚತೆ ಅಂತ. ಸರ್ವಾಂಗ ಪರಿಪೂರ್ಣವಾದಂತಹ ದೇವಾಲಯವೇ ದೇಹ, ದೇವತಾಮೂರ್ತಿಯೇ ಜೀವ ಅಂತ ಹೇಳಿಕೊಂಡು. ಆದ್ದರಿಂದ ದೇವಾಲಯದ ಯಾವುದೇ ಭಾಗದಲ್ಲಿ ನ್ಯೂನತೆ, ಅಪಘಾತ ಅಂತ ಹೇಳಿದರೆ ಅಗ್ನಿ ಸಂಪರ್ಕ ಆಗುವಂಥದ್ದು ಅಥವಾ ಮುರಿಯುವಂಥದ್ದು, ಅದು ಜೀರ್ಣವಾಗುವಂಥದ್ದು ಅಂತಾದರೆ ಮಾನವನ ಶರೀರದಲ್ಲಿ ವೈಕಲ್ಯ ಇದ್ದಂತೆ ಅಂತೇಳಿ ಹೇಳ್ತಾರೆ. ಅದಕ್ಕೆ ದೇವಸ್ಥಾನದಲ್ಲಿ ವೈಕಲ್ಯ ಇದ್ದಂತೆ ಅಂತ ಹೇಳ್ತಾರೆ.